MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಸಿಜೆ ರಾಯ್ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಒಂದು ರೀತಿಯ ಅನುಮಾನದ ಗೂಡಾಗಿದೆ. ಸಿಜೆ ರಾಯ್ ಅವರ ಡೈರಿಯಲ್ಲಿ ಸ್ಫೋಟಕ ರಹಸ್ಯ ಅಡಗಿದ್ಯಾ ಅನ್ನೋ ಪ್ರಶ್ನೆ. ಡೈರಿಯಲ್ಲಿ ಬಯಲಾಗುತ್ತಾ ದೊಡ್ಡ ದೊಡ್ಡವರ ನಂಟು. ಸಿಜೆ ರಾಯ್ ಆತ್ಮಹತ್ಯೆ ಕುರಿತ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಡೈರಿ ಬರೆಯುವ ಅಭ್ಯಾಸವನ್ನ ಇಟ್ಕೊಂಡಿದ್ರು ಸಿಜೆ ರಾಯ್ ಅವರು. ಡೈರಿಯಲ್ಲಿ ಇಬ್ಬರು ಪ್ರಭಾವಿ ಶಾಸಕರ ಹೆಸರುಗಳು ಉಲ್ಲೇಖ ಆಗಿದೆ. ಬೆಂಗಳೂರು ಮತ್ತು ಕೋಲಾರ ಜಿಲ್ಲೆಯ ಶಾಸಕರ ಹೆಸರನ್ನ ಪ್ರಸ್ತಾಪಿಸಿದ್ದಾರೆ. ಅಷ್ಟು ಮಾತ್ರವಲ್ಲ, ಒಬ್ಬ ಸಂಸದರ ಹೆಸರನ್ನ ಕೂಡ ಬರೆದಿದ್ದಾರೆ. ದಕ್ಷಿಣ ಕರ್ನಾಟಕದ ಸಂಸದರ ಬಗ್ಗೆ ಡೈರಿಯಲ್ಲಿ ಉಲ್ಲೇಖ ಆಗಿದೆ. ಬರೀ ಹೆಸರುಗಳಷ್ಟೇ ಉಲ್ಲೇಖ ಆಗಿದೆಯಾ? ಅದನ್ನು ಮೀರಿ ಈಗ ಯಾವ್ಯಾವ ಶಾಸಕರ ಹೆಸರನ್ನ ಅವರು ಬರೆದಿದ್ದಾರೋ, ಸಂಸದರ ಹೆಸರನ್ನ ಬರೆದಿದ್ದಾರೋ, ಅವರ ಜೊತೆಗಿನ ವ್ಯವಹಾರದ ಬಗ್ಗೆಯೂ ಕೂಡ ಏನಾದರೂ ಬರೆದಿದ್ದಾರಾ ಅನ್ನೋ ಕುತೂಹಲ ಮನೆ ಮಾಡಿದೆ. ಅದರಲ್ಲಿ ಗೌಪ್ಯತೆಯನ್ನ ಅಧಿಕಾರಿಗಳು ಕಾಯ್ದುಕೊಳ್ತಾರೆ. ಸದ್ಯಕ್ಕೆ ಹೆಸರುಗಳಷ್ಟೇ ಇದೀಗ ಗೊತ್ತಾಗ್ತಿರುವುದು. ಇನ್ನು ಚಿತ್ರರಂಗದ ಗಣ್ಯರ ಜೊತೆಗೂ ಕೂಡ ಸಿಜೆ ರಾಯ್ ಅವರಿಗೆ ನಂಟಿತ್ತು. ಸಿನಿಮಾ ಕ್ಷೇತ್ರದಲ್ಲೂ ಕೂಡ ಹೂಡಿಕೆ ಮಾಡ್ತಾ ಇದ್ರು ಸಿಜೆ ರಾಯ್. ಸುಮಾರು 12 ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ದಾರೆ. ಡೈರಿಯಲ್ಲಿ ಗಣ್ಯರ ಹೆಸರನ್ನ ಉಲ್ಲೇಖಿಸಿರುವ ಮಾಹಿತಿ ಇದೆ. ನಟಿಯರು, ಮಾಡೆಲ್ಗಳ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ. ವ್ಯಾವಹಾರಿಕವಾಗಿ ಒಂದಷ್ಟು ಒಪ್ಪಂದಗಳು ಅಥವಾ ಮಾತುಕತೆಗಳಾಗಿರುತ್ತಲ್ಲ, ಅದರ ಬಗ್ಗೆ ಡೈರಿಯಲ್ಲಿ ಉಲ್ಲೇಖಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಡೈರಿಯಲ್ಲಿನ ಮಾಹಿತಿಯನ್ನ ಪೊಲೀಸರು ಇದೀಗ ಜಾಲಾಡ್ತಾ ಇದ್ದಾರೆ. ಈ ಒಂದು ಆಯಾಮದಲ್ಲೂ ಕೂಡ ತನಿಖೆ ನಡೆಯುತ್ತೆ. ಒಂದು ಕಡೆ ಐಟಿ ದಾಳಿಗೆ ಹೆದರಿ ಆತ್ಮಹತ್ಯೆಗೆ ಶರಣಾದ್ರು ಅಂತ ಪ್ರಾಥಮಿಕವಾಗಿ ಹೇಳಲಾಗ್ತಾ ಇತ್ತು. ಆದರೆ ಇದೀಗ ಇದು ನಾನಾ ಆಯಾಮಗಳನ್ನ ಪಡ್ಕೊಳ್ತಾ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಈ ಒಂದು ಆತ್ಮಹತ್ಯೆಯ ಬೇರಿದೆಯಲ್ಲ, ಇದು ಯಾವ ರೀತಿಯಾಗಿ ಕವಲುಗಳಾಗಿ ಒಡಿತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಒಂದು ಸ್ಪಷ್ಟತೆಗೆ ಬರೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ಒಂದಾದ್ಮೇಲೆ ಒಂದು ರಹಸ್ಯ ಬಯಲಾಗ್ತಾ ಇದೆ. ಇಲ್ಲಿ ರಾಜಕಾರಣಿಗಳು, ಸಿನಿಮಾ ನಟ ನಟಿಯರ ಹೆಸರನ್ನ ಕೂಡ ಅವರು ಬರೆದಿದ್ರು ಅನ್ನೋದ್ರ ಬಗ್ಗೆ ಗೊತ್ತಾಗ್ತಾ ಇದೆ. ಈ ಡೈರಿಯಲ್ಲಿನ ಒಂದಷ್ಟು ಅಂಶಗಳಿದೆಯಲ್ಲ, ಈ ಒಂದು ಆತ್ಮಹತ್ಯೆ ಕೇಸ್ಗೆ ಟ್ವಿಸ್ಟ್ ಅನ್ನ ಕೊಡುವ ಸಾಧ್ಯತೆ ಎಷ್ಟರ ಮಟ್ಟಿಗೆ ಕಂಡು ಬರ್ತಾ ಇದೆ ಕಿರಣ್? ಮಧುಶ್ರೀ, ಮುಖ್ಯವಾಗಿ ರಾಯ್ ಈ ಒಂದು ಸಾವನ್ನೊಪ್ಪಬೇಕಾರೆ ಅಂದ್ರೆ ಸೂಸೈಡ್ ಮಾಡ್ಕೋಬೇಕಾದ್ರೆ ಅವರು ಡೆತ್ ನೋಟ್ ಬಹುಶಃ ಬರ್ದಿದ್ರೆ ಅಥವಾ ಡೆತ್ ನೋಟ್ ಅಲ್ಲಿ ಏನಾರ ಬಹುಶಃ ಸಿಕ್ಕಿದ್ರೆ ಬಹುಶಃ ನಮಗೆ ಅದು ಕನ್ಕ್ಲೂಷನ್ ಬರೋದು ಇದೇ ಒಂದು ಕಾರಣಕ್ಕೆ ಸಾವನ್ನೊಪ್ಪಿದ್ದಾರೆ ಅಂತ. ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಡೆತ್ ನೋಟ್ ಆಗಲಿ ಯಾವುದು ಕೂಡ ಸಿಕ್ಕಿಲ್ಲ. ಆದರೆ ಮೊಬೈಲ್ನಲ್ಲಿ ಏನಾರ ಅವರೇನ ಮೆಸೇಜನ್ನು ಟೈಪ್ ಮಾಡಿರೋ ಅಥವಾ ಮೇಲ್ ಯಾರಿಗಾರ ಕಳಿಸಿದ್ರು ಅಥವಾ ಸಂಬಂಧಪಟ್ಟಂತೆ ಏನಾರ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಅದನ್ನ ಏನಾರ ಅಪ್ಲೋಡ್ ಮಾಡಿದ್ರು ಅಥವಾ ಅದಕ್ಕೆ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದಾರೆ ಅನ್ನೋದು ಈ ಮೊಬೈಲ್ ಈಗಾಗಲೇ ರಿಟ್ರೀವ್ ಮಾಡೋಕ್ಕೆ ಈಗಾಗಲೇ FSLಗೆ ಕಳಿಸ್ಕೊಟ್ಟಿದ್ದಾರೆ. ಬಹುಶಃ ಅಲ್ಲಿಂದ ಏನಾರ ಅಂಶಗಳು ಸಿಕ್ಕಿದ್ರೆ ಇದಕ್ಕೆ ಒಂದು ಕಾರಣ ಅಂತ. ಯಾಕೆಂದ್ರೆ ಇಲ್ಲಿವರೆಗೂ ಕೂಡ ಸ್ಪಷ್ಟವಾಗಿ ಇದೇ ಕಾರಣಕ್ಕೋಸ್ಕರ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋದು ಯಾವುದು ಕೂಡ ಇಲ್ಲ. IT ಅಧಿಕಾರಿಗಳಿಗೆ ಒಂದ್ ಕಡೆ ನಡೀತಾ ಇತ್ತು, ಅದೇನು ನಿನ್ನೆ ಮೊನ್ನೆ ನಡೆದಿಲ್ಲ, ಕಳೆದ ಒಂದು ತಿಂಗಳಿಂದ ಆಯಿತು. 2016 ಕೂಡ ಇವ್ರ ಮೇಲೆ IT ರೈಡ್ ಆಗಿತ್ತು. ಹಾಗಾಗಿ ಈ ರೈಡ್ ಅನ್ನೋದು ಬಿಸ್ನೆಸ್ ಮ್ಯಾನ್ಗಳಿಗೆ ಎಸ್ಪೆಷಲಿ ರೈಡ್ ಅನ್ನೋದು ಪದಕ್ಕಿಂತ ಪರಿಶೀಲನೆ ಅನ್ನೋದನ್ನೇ ITಗೆ ವಿಚಾರವಾಗಿ ನಾವು ಹೇಳ್ಬೇಕಾಗತ್ತೆ. ಯಾಕೆಂದ್ರೆ ಅವರು ಆನ್ಯುಯಲ್ ರಿಟರ್ನ್ಸ್ ಅನ್ನ ಫೈಲ್ ಮಾಡ್ಬೇಕಾದ್ರೆ ಎಲ್ಲ ಒಂದಷ್ಟು ವ್ಯತ್ಯಾಸದಾಗ ಅದಕ್ಕೆ ಅವರು ಪೆನಾಲ್ಟಿ ಹಾಕೋದು ಇವೆಲ್ಲವೂ ಕೂಡ ಇರುವಂಥದ್ದು. ಈ ಬಿಸ್ನೆಸ್ ಅಲ್ಲಿ ಇಟ್ಸ್ ಎ ಪಾರ್ಟ್ ಆಫ್ ಅವ್ರ ಬಿಸ್ನೆಸ್ ಅಷ್ಟೇ ಈ ಒಂದು IT ರೈಡ್ಗಳಿರ್ಬೋದು ಇವೆಲ್ಲವೂ ಕೂಡ. ಆದರೆ ಇದಕ್ಕಿಂತ ಮುಖ್ಯವಾಗಿ ಬೇರೆ ಒಂದು ದೊಡ್ಡ ಕಾರಣ ಖಂಡಿತವಾಗ್ಲೂ ಇದೆ. ಯಾಕೆಂತಂದ್ರೆ ಅಂಥ ಬಿಸ್ನೆಸ್ ಮ್ಯಾನ್ಗಳಿಗೆ ಏನು ಈ ಒಂದು ಅವರ ಒಂದು ಲ್ಯಾವಿಶ್ ಲೈಫ್ ಏನಿದೆ, ನೀವು ವಿಜಯ್ ಮಲ್ಯ ಥರನೇ ಇವರು ಕೂಡ ಒಂದು ದೊಡ್ಡ ಮಟ್ಟದ ದೊಡ್ಡ ಕಾರ್ಗಳ, ಐಷಾರಾಮಿ ಕಾರ್ಗಳಲ್ಲಿ, ದೊಡ್ಡ ಬಂಗ್ಲೆಯಲ್ಲಿ ಇವೆಲ್ಲವೂ ಕೂಡ ಅವರು ಕಳೆದಿರುವಂಥದ್ದು. ಏಕಾಏಕಿ ತಮ್ಮ ಸಮಾಜದಲ್ಲಿ ಒಂದು ಹೊಸ ಒಂದು ಮುಖವನ್ನ ಇಟ್ಕೊಂಡಿರೋದು. ಇದೆಲ್ಲ ಇವ್ರ ಮುಖ, ಇನ್ನೊಂದು ಮುಖ ಅನ್ನೋದು ಒಂದ್ ಕಡೆ ಆಯ್ತು ಅಂದ್ರೆ, ಇಲ್ಲ ನನಗೆ ಈ ಲೈಫ್ ಇಂದ ಇನ್ನೊಂದು ಕಡೆ ಅಂದ್ರೆ ಹೇಳ್ಬೇಕು ಅಂದ್ರೆ ಈ ಜೈಲಿಗೆ ಸಂಬಂಧಪಟ್ಟಂತ ಅವ್ರೇನಾರು ಹೋದ್ರೆ ಖಂಡಿತವಾಗ್ಲೂ ಅವರು ಅದನ್ನ ಸಹಿಸ್ಕೊಳ್ಳೋದಿಲ್ಲ. ನಂತರ ಅವ್ರ ಕಣ್ಣಿಗೆ ಬೀಳೋದೆ ಅಂತ ಆತ್ಮಹತ್ಯೆ. ನಾವು ಈ ಜಗತ್ನಲ್ಲಿ ಇರಬಾರ್ದು ಅಂತ. ಹಾಗಾಗಿ ಈ ಒಂದು ಕಾರಣಕ್ಕೆ, ಇದೇ ಕಾರಣಕ್ಕೆ ಅಂತಲ್ಲ, ಅವರು ಡೈರಿ ಅನ್ನೋದು ವಿಚಾರ ಕೂಡ ಏನು ಅಂತಂದ್ರೆ ಸಂಬಂಧಪಟ್ಟಂಗೆ ಕಳೆದ ಒಂದು ಅವರ ಬಿಸ್ನೆಸ್ ಅಲ್ಲಿ ಆಗುವಂತ ಸಾಕಷ್ಟು ಡೆವಲಪ್ಮೆಂಟ್ಸ್ ಗಳಿಗಿರ್ಬೋದು, ಅವರ ಇನ್ವೆಸ್ಟ್ಮೆಂಟ್ ಇರ್ಬೋದು, ಜಾಯಿಂಟ್ ವೆಂಚರ್ಗೆ ಇರ್ಬೋದು, ಅದಕ್ಕೆ ಅವರು ಇಂಥವ್ರ ಜೊತೆ ನಾನು ಮಾಡ್ಕೊಂಡಿದ್ದೀನಿ, ಇಂತಿಂತ ಹಣವನ್ನ ಇಲ್ಲಿಗೆ ಕೊಟ್ಟಿದ್ದೀನಿ ಅನ್ನೋದನ್ನ ಅವರು ಮೆನ್ಷನ್ ಮಾಡ್ಕೊಂಡು ಬಿಡ್ತಾರೆ. ಇದೇ ಕಾರಣ ಅಂತಾನೂ ಕೂಡ ಹೇಳಲ್ಲ. ಯಾಕೆಂತಂದ್ರೆ ಸಾಕಷ್ಟು ಆಯಾಮಗಳು ಈಗಾಗಲೇ ಬರ್ತದೆ. ಒಂದ್ ಕಡೆ ಕೇರಳ ಎಲೆಕ್ಷನ್ಸ್ಗೆ ಇವರು ಫಂಡಿಂಗ್ ಮಾಡ್ತಾ ಇದ್ರು, ಯಾವುದೋ ಒಂದು ಪಾರ್ಟಿಗೆ ಸಾಕಷ್ಟು ದುಡ್ಡು, ಇಂಟರ್ನ್ಯಾಷನಲ್ ಏನು ಮಾಫಿಯಾ ಏನಿದೆ, ಹವಾಲಾ ಮಾಫಿಯಾದಿಂದ ದುಡ್ಡು ಹೋಗ್ತಾ ಇದ್ವು. ಕೆಲವೊಂದಷ್ಟು ಇವರು ದೇಶನೇ ಬಿಟ್ಟು ಹೋಗಿ ಬೇರೆ ಕಡೆ ಸೆಟ್ಲ್ ಆಗಬೇಕು, ಬೇರೆ ದೇಶಕ್ಕೆ ಅನ್ನೋದು ಒಂದ್ ಕಡೆ ಇತ್ತು.
ಇಲ್ಲಿ ಅವರ ಬಿಸ್ನೆಸ್ಗಳು ಮೇಲ್ನೋಟಕ್ಕೆ ಒಂದು ಕಡೆ ಕಾಣ್ತಾ ಇದ್ದಾರೆ, ಇನ್ನೊಂದು ಕಡೆ ಸಾಕಷ್ಟು ಲಾಸ್ ಆಗೋಗಿತ್ತು ಅನ್ನೋದು ಒಂದು ಕಡೆ. ಇನ್ನೊಂದು ಕಡೆ ಪ್ರಾಜೆಕ್ಟ್ಸ್ಗಳನ್ನ ಸಾಕಷ್ಟು ಬೆಂಗಳೂರಿನಿಂದ ಹೋಗಿ ಕೊಚ್ಚಿಲಿ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರು. ಆಮೇಲೆ ಕೊಚ್ಚಿಲಿ ಎಲೆಕ್ಷನ್ಸ್ ಇರೋದ್ರಿಂದ, ಯಾಕೆಂದರೆ ಏಪ್ರಿಲ್ ಮೇಗೆ ಎಲೆಕ್ಷನ್ಸ್ ಇದೆ, ಅಲ್ಲೆಲ್ಲೋ ಒಂದು ಕಡೆ ಫಂಡ್ ಆಗ್ತಿದೆ. ಕೆಲವೊಂದು ಅವರ ಸ್ನೇಹಿತರ ಜೊತೆ ನಾನು ಪೊಲಿಟಿಕ್ಸ್ಗೆ ಎಂಟ್ರ್ ಆಗ್ತೀನಿ ಅಂತಲೂ ಕೂಡ ಹೇಳ್ಕೊಂಡಿದ್ರು. ಸಾಕಷ್ಟು ಬೇರೆ ಬೇರೆ ಅಂದರೆ ಬರೀ ರಿಯಲ್ ಎಸ್ಟೇಟ್ ಅಂತಲ್ಲ, ಅವರ ಫಿಲಿಂ ಫೀಲ್ಡಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡಿರೋದು, ಗೋಲ್ಡ್ಗೆ ಸಂಬಂಧಪಟ್ಟಿರೋದು ಸಾಕಷ್ಟು ಬೇರೆ ಬೇರೆ, ದುಬೈಲಿರ್ಬೋದು, ಕರ್ನಾಟಕದಲ್ಲಿರ್ಬೋದು, ಬೇರೆ ಬೇರೆ ಬಹಳಷ್ಟು ಇನ್ವೆಸ್ಟ್ಮೆಂಟ್ ಇದೆ. ಹಾಗಾಗಿ ಇದೇ ಒಂದು ಕಾರಣಕ್ಕೆ ಅಂತಲೂ ಕೂಡ ಸದ್ಯಕ್ಕೆ ಗೊತ್ತಾಗ್ತಿಲ್ಲ. ಆದರೆ ಮೊಬೈಲ್ನ ರಿಟ್ರೀವ್ ಮಾಡಿದಾಗ ಒಂದಷ್ಟು ವಿಚಾರಗಳು ಬರ್ಬೋದು. ಜೊತೆಗೆ ಅವರ ಫ್ಯಾಮಿಲಿ, ಎಸ್ಪೆಷಲಿ ಅವರ ವೈಫ್, ಅವ್ರನ್ನೂ ಕೂಡ ಅವರ ಸ್ಟೇಟ್ಮೆಂಟ್ ಕೂಡ ಈಗ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಅವರು ಯಾರನ್ನೂ ನೇರವಾಗಿ ಹೇಳಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ IT ಅಧಿಕಾರಿಗಳು ಕಳೆದ 3-4 ದಿನದಿಂದ ಡಿಸೆಂಬರಿಂದನೂ ಕೂಡ ಅವರು ಪರಿಶೀಲನೆ ಮಾಡುವಂಥ ಕೆಲಸ ಮಾಡ್ತಾ ಇದ್ರು. ಹಾಗಾಗಿ ಇನ್ನು ಮುಂದಿನ ಹಂತದಲ್ಲಿ ತನಿಖೆಯಲ್ಲಿ ಬಹುಶಃ ಒಂದು ಸರಿಯಾದ ನಿಖರವಾದ ಕಾರಣ ಸಿಗ್ಬೋದು. ಮಧುಶ್ರೀ, ಧನ್ಯವಾದ ಕಿರಣ್ ತಮ್ಮ ಮಾಹಿತಿಗಾಗಿ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH